ಇವತ್ತಿನ ರಾಜಕೀಯ ಎಷ್ಟು ಕುಲಗೆಟ್ಟು ಹೋಗಿದೆ ಅಂತ ಹೇಳಿದ್ರೆ, ದ್ವೇಷ ಭಾಷಣ ಅಥವಾ ದ್ವೇಷ ಮಾಡೋದು, ಒಂದು ಸಮುದಾಯವನ್ನು ದ್ವೇಷ ಮಾಡೋದು. ಇವತ್ತಿನ ರಾಜಕೀಯ ಇದೆಯಾ, ಇದು ರಾಕ್ಷಸ ರಾಜಕೀಯ. ಜನ ಕೆಟ್ರ, ಜನಪ್ರತಿನಿಧಿಗಳು ಕೆಟ್ರ, ಜನಪ್ರತಿನಿಧಿಗಳು ಒಟ್ಟಿಗೆ ಕೆಡ್ತಾ ಇದ್ದಾರೆ ಅವರು. ಸರ್, ಇವತ್ತಿನ ಮಾಧ್ಯಮಗಳು ನೀವು ಹೇಳಿದ್ರಲ್ಲ ಈ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರಾ? ಮಾಧ್ಯಮದ ಇವತ್ತಿನ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಪತ್ರಕರ್ತ ಅನ್ನೋದು ಒಂದು ವೃತ್ತಿ ಅಂತ ತಿಳ್ಕೊಂಡಿದ್ವಿ ನಾವು. ನೈತಿಕತೆ ಇತ್ತು. ಈ ನೈತಿಕತೆ ಅಂದ್ರೆ ಏನು ಅನ್ನೋ ಪ್ರಶ್ನೆ ಈಗ ಬಂದ್ಬಿಟ್ಟಿದೆ. ದೃಶ್ಯ ಮಾಧ್ಯಮದ ಒಂದು ದೊಡ್ಡ ಸಮಸ್ಯೆ ಏನಾಯ್ತು ಅಂತ ಹೇಳಿದ್ರೆ, ಕ್ಯಾಮ್ರಾ ಮುಂದೆ ಆಕರ್ಷಕವಾಗಿ ಮಾತಾಡೋನು, ಕಾಣಿಸುವವಳು, ಕಾಣಿಸುವವನು, ಆಮೇಲೆ ನಿರಂತರವಾಗಿ ಮಾತಾಡುವವನು, ಇದೇ ಒಂದು ಕ್ವಾಲಿಫಿಕೇಶನ್ ಅಂತ ಆಗ್ಬಿಡ್ತು. ವಿಷಯ ಗೊತ್ತಿದೆಯೋ ಗೊತ್ತಿಲ್ಲ, ಮಾತಾಡ್ಬೇಕು, ಬಂದು ಕೋಟ್ ಹಾಕೊಂಡು ಕೂತ್ಕೋಬೇಕು. ಅಲ್ಲಿ ಯಾರೋ ಒಬ್ರು ಒಂದಿಷ್ಟು ಇಂಥ ಸುದ್ದಿ ಇದೆ ಹೀಗೆ ಅಂತ ಹೇಳಿ ಹೇಳ್ತಾರೆ, ಅದ್ರ ಮೇಲೆ ಮಾತಾಡ್ಕೊಂಡು ಹೋಗ್ಬೇಕು. ಸಮಾಜದ ಚಿಂತಕರು, ಬುದ್ಧಿಜೀವಿಗಳು, ಪ್ರಾಜ್ಞರು ಜನಸಾಮಾನ್ಯರಿಗೆ ಏನು ಸಂದೇಶವನ್ನು ಕೊಡಬೇಕು, ನೀವು ಮತದಾನ ಮಾಡುವಾಗ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ಆ ಜನಕ್ಕೆ ನಾವು ಹೇಗೆ ತಿಳಿಸಕ್ ಸಾಧ್ಯ? ಚರಿತ್ರೆ ಆಯ್ತು, ಸಲ ವರ್ತಮಾನಕ್ಕೆ ಬರೋಣ. ಪತ್ರಕರ್ತರಾಗಿ ನೀವು ಒಂದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾಗಿ ಪ್ರಸ್ತುತ ರಾಜಕೀಯದ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಕರ್ನಾಟಕದ ಬಗ್ಗೆನಾ ಅಥವಾ ದೇಶ ಕರ್ನಾಟಕ ಎಲ್ಲ ಸೇರಿ? ದೇಶದಲ್ಲಿ ಇವತ್ತು ರಾಜಕೀಯ ಬಹಳ ಒಂಥರದ ಅದರ ಸ್ಟ್ಯಾಂಡರ್ಡನ್ನು ಕಳ್ಕೊಳ್ತಾ ಇದೆ. ಒಂದು ಕಾಲದಲ್ಲಿ ಒಂದು ಸ್ಟ್ಯಾಂಡರ್ಡ್ ಇತ್ತು. ನೀವು ಆಳುವ ಪಕ್ಷ ಇರಲಿ ಅಥವಾ ವಿರೋಧ ಪಕ್ಷಗಳಿರಲಿ, ಬಳಸುವ ಭಾಷೆ ಇರ್ಬೋದು ಅಥವಾ ರಾಜಕೀಯ ಮಾಡುವಂಥ ವಿಧಾನ ಇರ್ಬೋದು. ಒಂದು ರಾಜಕೀಯ ಅಂದರೆ ತತ್ವ ಸಿದ್ಧಾಂತ ಅಂತ ಇತ್ತು. ನಿಮಗೆ ನೆಹರು ಅವರು ಪ್ರಧಾನಿಯಾಗಿದ್ದಾಗ ಅವರ ಅತ್ಯಂತ ಕಟು ಟೀಕಾಕಾರರಾಗಿದ್ದು ರಾಮ್ ಮನೋಹರ್ ಲೋಹಿಯಾ. ಹೌದು. ಎಷ್ಟು ಅಂತ ಹೇಳಿದ್ರೆ, ಅವರು ಪಾರ್ಲಿಮೆಂಟ್ನಲ್ಲಿ ಲೋಹಿಯಾ ಅವರು ಮಾತಾಡ್ಲಿಕ್ಕೆ ಎದ್ದು ನಿಂತ್ಕೊಂಡಾಗ ಕಾಂಗ್ರೆಸ್ಸಿಗೆಲ್ಲ ಅಡ್ಡಿ ಮಾಡೋದಕ್ಕೆ ಏನಾದ್ರು ಪ್ರಯತ್ನ ಮಾಡ್ತಾಯಿದ್ರು. ಅವ್ರ ಮಾತುಗಳನ್ನು ಅಷ್ಟು ಕಟುವಾಗಿ ಮಾತಾಡ್ತಾ ಇದ್ದವರು. ನಾನು ಪ್ರಿನ್ಸ್ ಎಮಂಗ್ ಪ್ರಿನ್ಸ್ ಅಂತ ಒಂದ್ಸಲ ಹೇಳ್ತಾರೆ ನೆಹರು ಅವರು ತಮ್ಮ ಬಗ್ಗೆ ಒಂದು ಮಾತಿನ ಮಾಡುವೆ. ಅವಾಗ ಹೇಳ್ತಾರೆ, ನೀವು ಕೊತ್ವಾಲನ ಮೊಮ್ಮಗ ನೀವು ಅಂತ ಹೇಳ್ತಾರೆ. ಅಂದರೆ ಇವರು ನೆಹರು ಅವರ ಹಿಂದೆ ಕೊತ್ವಾಲರಾಗಿದ್ರು ಅಂತ ಹೇಳ್ಬಿಟ್ಟು ಅವ್ರ ಕುಟುಂಬದಲ್ಲಿ. ಸೊ ಅಂದರೆ ಅಷ್ಟು ಕಟುವಾಗಿ ಮಾತಾಡ್ತಾ ಇದ್ರು ಅವರು ಲೋಹಿಯಾ ಅವರು. ಆಮೇಲೆ ಅವರ ಪ್ರತಿಯೊಂದು ಆರ್ಥಿಕ ಕಾರ್ಯಕ್ರಮಗಳಿರ್ಬೋದು, ರಾಜಕೀಯ ವಿಚಾರಗಳಿರ್ಬೋದು, ಪ್ರತಿಯೊಂದು ವಿರೋಧಿಸ್ಕೊಂಡು ಬಂದವರು ಲೋಹಿಯಾ ಅವರು. ಆರಂಭದಲ್ಲಿ ಏನು ಕಾಂಗ್ರೆಸ್ ಅವರು ಪಾರ್ಟ್ ಆಗಿದ್ರು, ಅವರು ಕಾಂಗ್ರೆಸ್ ಸೋಷಲಿಸ್ಟ್ ಪಾರ್ಟಿ ಅಂತ. ಆಮೇಲೆ ಅವರು PSP ಪ್ರಜಾ ಸೋಷಲಿಸ್ಟ್ ಪಾರ್ಟಿ, ಈ ಥರ ಸೋಷಲಿಸ್ಟ್ ಮೂವ್ಮೆಂಟನ್ನು ಕಟ್ಟಿ ಬೆಳೆಸಿದಾಗ, ಆದರೆ ಅದೇ ರಾಮ್ ಮನೋಹರ್ ಲೋಹಿಯಾ ಅವರು ತಾವು ಬರೆದಿರುವಂತಹ 2 ಪುಸ್ತಕಗಳಿಗೆ ನೆಹರು ಅವ್ರ ಹತ್ರ ಮುನ್ನುಡಿ ಬರೆಸ್ತಾರೆ. ನೀವು ಅಂದರೆ ಎಕನಾಮಿಕ್ಸ್ ಬಗ್ಗೆ ಬರೆದಿರುವಂಥ 2 ಪುಸ್ತಕಗಳು. ಆಮೇಲೆ ನೆಹರು ಅವರ ಮನೆಗೆ ನೇರ ಪ್ರವೇಶ ಇತ್ತು ಲೋಹಿಯಾ ಅವರಿಗೆ. ಆ ಥರದ ವಾತಾವರಣ ಇವತ್ತಿನ ರಾಜಕೀಯದಲ್ಲಿ ಇಲ್ಲ. ಇವತ್ತಿನ ರಾಜಕೀಯ ಎಷ್ಟು ಕುಲಗೆಟ್ಟು ಹೋಗಿದೆ ಅಂತ ಹೇಳಿದರೆ, ನೀವು ರಾಜಕೀಯ ವಿಚಾರಧಾರೆಗಳು ಅಂದರೆ ದ್ವೇಷ ಭಾಷಣ ಅಥವಾ ದ್ವೇಷ ಮಾಡೋದು, ಒಂದು ಸಮುದಾಯವನ್ನು ದ್ವೇಷ ಮಾಡೋದು ಅಥವಾ ಒಂದು ವರ್ಗವನ್ನು ದ್ವೇಷ ಮಾಡೋದು. ಆಮೇಲೆ ರಾಜಕೀಯ ಪರಿಭಾಷೆಯಲ್ಲಿ ಏನು ಎರಚಾಟ ಮಾಡಿದರೂ ನಡೀತದೆ. ಆ ಥರದ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ. ತುಂಬ ಇತ್ತೀಚೆಗಿನವರೆಗೂ ಹೀಗಿರಲಿಲ್ಲ. ನೀವು ವಾಜಪೇಯಿ ಅವರು, ಅವರಿಗೆ ಕ್ಯಾನ್ಸರ್ ಸಂಬಂಧ ಒಂದು ಸ್ವಲ್ಪ ಸಮಸ್ಯೆ ಆಗಿತ್ತು, ಆರೋಗ್ಯದ ಸಮಸ್ಯೆ ಆಗಿತ್ತು. ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು. ಆವಾಗ ಇವರಿಗೆ ಹೆಚ್ಚಿನ ಚಿಕಿತ್ಸೆ ಬೇಕಾಗುತ್ತೆ ಅನ್ನುವಂಥದ್ದೊಂದು ಬಂತು, ವೈದ್ಯರ ಅಭಿಪ್ರಾಯ ಬಂತು. ಆವಾಗ ರಾಜೀವ್ ಗಾಂಧಿಯವರಿಗೆ ಈ ವಿಷಯ ಗೊತ್ತಾಯಿತು, ಪ್ರಧಾನಮಂತ್ರಿ ಆಗಿದ್ದರು ಅವರು. ರಾಜೀವ್ ಗಾಂಧಿಯವರು ಅಮೆರಿಕಕ್ಕೆ ಹೋಗುವ ಭಾರತದ ಡೆಲಿಗೇಷನ್ನಲ್ಲಿ ವಾಜಪೇಯಿ ಅವರ ಹೆಸರನ್ನು ಸೇರಿಸಿದರು. ಕರೆದುಬಿಟ್ಟು ಅವರೇ ಹೇಳಿದ್ರು, ನೀವು ಹೋಗಿ ಬನ್ನಿ, ಅಲ್ಲಿ ಡೆಲಿಗೇಷನ್ ಜೊತೆಗೆ ಹೇಗೂ ಅಧಿಕೃತ ಸರ್ಕಾರದ ಕೆಲಸ, ನೀವು ಹೋಗಿ ಅಲ್ಲಿ ಟೆಸ್ಟ್ ಮಾಡಿಸ್ಕೊಂಬನ್ನಿ ಅಂತ ಹೇಳ್ಬಿಟ್ಟು, ತಜ್ಞ ವೈದ್ಯರಿದ್ದಾರೆ ಅಲ್ಲಿ ಟೆಸ್ಟ್ ಮಾಡಿಸ್ಕೊಂಬನ್ನಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದಲೂ ಅದಕ್ಕೆ ಸಹಾಯ ಮಾಡಿದರು ಅವರು. ಅಂದರೆ ಆ ಥರ ಇತ್ತು ರಾಜಕೀಯ. ಇವತ್ತಿನ ರಾಜಕೀಯ ಇದೆಯಾ, ಇದು ರಾಕ್ಷಸ ರಾಜಕೀಯ ಇದು. ಸೊ ಇಂಥ ಸನ್ನಿವೇಶದಲ್ಲಿ ಪ್ರಜ್ಞಾವಂತರಾಗಿ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಲ್ಲ, ಪ್ರಜ್ಞಾವಂತರು, ನಾವು ವಿದ್ಯಾವಂತರು ಅಂತ. ನಮ್ಮ ಕರ್ತವ್ಯ ಏನಾಗುತ್ತೆ, ಮತ್ತು ಜನಸಾಮಾನ್ಯರಿಗೆ ಅವ್ರು ಬದುಕು ಮಾಡೋದೇ ತುಂಬ ಕಷ್ಟ ಆಗಿರುತ್ತೆ. ಅನ್ನ, ಬಟ್ಟೆ, ನೀರು, ನೆರಳು, ಅದೇ ಪ್ರಶ್ನೆಗಳನ್ನ ಎದುರಿಸ್ತಾ ಇರ್ತಾರೆ. ಇಂಥವರ ದನಿಯಾಗಿ ಪ್ರಜಾಪ್ರತಿನಿಧಿಗಳು ಮಾತಾಡಬೇಕು. ಇವತ್ತಿನ ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ, ಹೇಗೆ ಮಾತಾಡ್ತಾರೆ ನಮಗೂ ಗೊತ್ತು, ನಿಮಗೂ ಗೊತ್ತು. ಇಂಥ ಸನ್ನಿವೇಶದಲ್ಲಿ ಪ್ರಜ್ಞಾವಂತರಾಗಿ ನಾವು ಏನು ಮಾಡಬೇಕು? ಇಲ್ಲ, ನೀವು ರಾಜಕೀಯ ಅಂದರೆ ಏನು ಅನ್ನುವಂಥದ್ದನ್ನು ನಾವು ಮೊದಲು ಭಾಳ ಸ್ಪಷ್ಟ ಮಾಡ್ಕೊಳ್ಬೇಕಾಗುತ್ತೆ. ನಾವು ರಾಜಕೀಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಆದರೆ, ಹಿಂದೆ ಜನಸೇವೆ ಅಂತೇಳಿ ಹೇಳ್ತಾ ಇದ್ವಿ ನಾವು. ರಾಜಕೀಯ ಅಂದರೆ ಇಟ್ಸ್ ಎ ಸರ್ವಿಸ್ ಅಂತ ಹೇಳ್ತಾ ಇದ್ವಿ. ಇವತ್ತು ಸರ್ವಿಸ್ ಅಲ್ಲ, ಬಿಸ್ನೆಸ್ ಆಗಿದೆ ಇವತ್ತು. ಭಾಳ ಯಾವ ಕಾಲದಲ್ಲಿ ಜನಸೇವೆ ಆಗಿತ್ತು ಸರ್? ಇದು ಇತ್ತು ಸರ್. ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತವ್ರ ಬಗ್ಗೆ ಈಗಲೂ ನೆನಪಿಸ್ಕೊಳ್ತೀವಲ್ವ ನಾವು.
ಸೊ ಮಹಾತ್ಮ ಗಾಂಧಿ ರಾಜಕಾರಣಿ ಅಲ್ವಾ? ಎಲ್ಲೋ ಒಂದೊಂದು ಇರ್ಬೋದು. 550 ಜನ ಎಂಪಿಗಳಲ್ಲಿ ಎಷ್ಟು ಜನ ಪ್ರಾಮಾಣಿಕರು? ಅದು ಇವತ್ತಿನ ಸ್ಥಿತಿ. ಅದು ಅಲ್ಲ, ಅವತ್ತು ಕೂಡ ಇಲ್ಲ, ಇದಕ್ಕಿಂತ ಹಿಂದೆ ಕೂಡ ನೀವು ಬೇಕಾದಷ್ಟು ಜನ ನಮ್ಮ ಕರ್ನಾಟಕದಲ್ಲಿ ನಾವು ತಗೊಬಹುದು. ನಾವು ಈಗ ಶಾಂತವೇರಿ ಗೋಪಾಲ್ ಗೌಡ್ರು, ಕೋಣಂದೂರು ಲಿಂಗಪುರ, ಇದೆಲ್ಲ ನಾವು ಹೆಸರು ಹೇಳ್ಬೋದು ಸರ್. ಒಟ್ಟಾರೆಯಾಗಿ ಏನಾಗ್ತಾ ಇದೆ ಅಂತ ನಾನು ಕೇಳ್ತಾ ಇರೋದು. ಅದು ಚುನಾವಣೆ ಅನ್ನೋದು ನಿಮಗೆ ಹಣದ ಪ್ರಭಾವ ಜಾಸ್ತಿ ಆಗ್ಲಿಕ್ಕೆ ಶುರುವಾಯ್ತು. ಆವಾಗ ಶುರುವಾಯ್ತು. ಆವಾಗ ಹಣದ ಪ್ರಭಾವ ಜಾಸ್ತಿಯಾಗಿ ಜನ ಕೆಟ್ರ, ಜನಪ್ರತಿನಿಧಿಗಳು ಕೆಟ್ರ? ಇಲ್ಲ, ಜನಪ್ರತಿನಿಧಿ ಒಟ್ಟಿಗೆ ಕೆಡ್ತಾ ಇದ್ದಾರೆ. ಅವರನ್ನ ಈಗ ಏನಾಗ್ತಾ ಇದೆ, ಈಗಿನ ಪರಿಸ್ಥಿತಿ ತಗೊಳ್ಳಿ ನೀವು. ಒಂದು ಒಟ್ಟಿಗೆ 3,000, 2,000, 5,000 ಈ ಥರದ್ದೆಲ್ಲ ನಾವು ಮಾತಾಡ್ತೀವಿ. ಈಗ ಮೊನ್ನೆ ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಆಯಿತು. ನಾವು ಕೆಲವರಿಗೆ 6,000 ಸಿಕ್ತು, ಕೆಲವರಿಗೆ 3,000 ಸಿಕ್ತು. ನಾವು ನೋಡಿದ್ವಿ ಕಣ್ಣಾರೆ. ನಾನು ಅಲ್ಲಿ ಹೋಗಿದ್ದೆ. ನಾನೊಂದು 3 ದಿನ ಇಲೆಕ್ಷನ್ ಟೈಮಿಗೆ ನಾನು ಅಲ್ಲಿ ಹೋಗಿದ್ದೆ. ನಾವು ಕಾರ್ಯಕರ್ತರು ನಮ್ಗೆ ಮಾತಾಡುವಾಗ ಹೇಳ್ತಾರೆ ಯಾವ ಏರಿಯಾಕ್ಕೆ ಎಷ್ಟು ಕೊಟ್ಟಿದ್ದೀವಿ ಅಂತ. ನಾವು ಅವರನ್ನು ಕರಪ್ಟ್ ಮಾಡಿದ್ದೀವಿ. ಅವ್ರಿಗೆ ಅದಕ್ಕೆ ಹೊಂದ್ಕೊಂಡಿದ್ದಾರೆ. ಅವ್ರಿಗೆ ಹೊಂದ್ಕೊಳ್ಳೋದಕ್ಕೆ ಅಸಹಾಯಕತೆ ಕೂಡ ಕಾರಣ ಇದೆ. ಅವ್ರಿಗೆ ಏನಂತ ಏನಾಗುತ್ತೆ, ಈಗ ಒಂದು ಬಡವ, ಅವನಿಗೆ ಯಾರೋ ಒಬ್ಬ ರಾತ್ರಿ ಬಂದು ಮನೆಯಲ್ಲಿ ಒಂದು ಓಟಿಗೆ 5,000 ಕೊಡ್ತೀನಿ ಅಂದಾಗ ಎಷ್ಟು ಓಟಿದೆ? 25 ಓಟಿದೆ, 25,000 ಸಿಗುತ್ತೆ ಅಂದಾಗ ಅದು ಅವನು 2 ತಿಂಗಳು ಬಜೆಟ್ ಸರ್. ನೈತಿಕತೆ ಎಲ್ಲಿ ಬಂತ ಹಾಗಾದ್ರೆ? ಅಲ್ಲ, ಅವನು 2 ತಿಂಗಳು ಅವನಿಗೆ ಆ ಥರ ಮಾಡಿ ಹಾಕಿದ್ದೀವಿ ನಾವು ವ್ಯವಸ್ಥೆಯನ್ನು. ನಾವು ಅವನಿಗೆ ಬದುಕು ದುಬಾರಿ ಮಾಡಿದ್ದೀವಿ, ಎಲ್ಲ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದೀವಿ. ಆ ಪರಿಸ್ಥಿತಿನಲ್ಲಿ ಅವನು ಏನು ಮಾಡಬೇಕು? ಅವನಿಗೆ ದುಡಿಮೆ ಇಲ್ಲ, ವಿದ್ಯೆ ಇಲ್ಲ ಸರಿಯಾಗಿ, ಅಥವಾ ವಿದ್ಯಾವಂತರಿಗೂ ದುಡಿಮೆ ಇಲ್ಲ ಇವತ್ತು. ಆ ಥರದ ಪರಿಸ್ಥಿತಿ ಮಾಡಿದ್ರೆ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಏನು ಭವಿಷ್ಯ ಕೊಡ್ತೀವಿ ಸರ್? ಏನು ಮಾರ್ಗದರ್ಶನ ಮಾಡ್ತೀವಿ? ಇವತ್ತು ನಮ್ಮ ಮಕ್ಕಳು, ನಿಮ್ಮ ಮಕ್ಕಳು ಜಾಸ್ತಿ ಓದ್ಬಿಟ್ಟು ನಾವು ಫಾರಿನ್ ಹೋಗ್ತೀವಿ, ಇಂಡಿಯನ್ ಸಾಹಸನೇ ಬೇಡ ಅಂತಿದ್ದಾರೆ. ಸೊ ಮುಂದಿನ ಜನಾಂಗಕ್ಕೆ ಯಾರು ಕಾನ್ವೆಂಟ್ನಲ್ಲಿ ಓದೋಕ್ಕಾಗಲಿಲ್ಲ, ಯಾರು ಇಂಜಿನಿಯರು, ಡಾಕ್ಟ್ರು ಆಗಲಿಲ್ಲ, ಯಾರು ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿಲ್ಲ, ಅವ್ರಿಗೇನು ಬದುಕಿದೆ? ಅಲ್ಲ, ಜನಸಾಮಾನ್ಯರ ಮಕ್ಕಳಿಗೆ, ಬಡವರ ಮಕ್ಕಳಿಗೆ ಏನು ಭವಿಷ್ಯ ಇದೆ ನಮ್ಮ ದೇಶದಲ್ಲಿ? ಏನು ಭರವಸೆ ಕೊಡೋಕ್ಕೆ ಸಾಧ್ಯ? ನೀವು ಅದನ್ನು ಹಾಗೆ ನೋಡೋದಕ್ಕಿಂತ ನಾವು ಒಂದು ವ್ಯವಸ್ಥೆ ದೃಷ್ಟಿನಲ್ಲಿ ನೋಡಬೇಕು. ನಾವು ನಿಮಗೆ ಸರ್ಕಾರ ನಡೆಸುವವರು ತಮ್ಮ ಸರ್ಕಾರವನ್ನು ಹೇಗೆ ನಡೆಸಬೇಕು ಅನ್ನೋದು ಭಾಳ ಸ್ಪಷ್ಟವಾಗಿ ಅವರು ತಿಳ್ಕೊಂಡ್ರೆ ಇಷ್ಟು ಪ್ರಾಬ್ಲಮ್ಗಳಾಗೋದಿಲ್ಲ. ಇವತ್ತಿನ ಈ ಬೆಲೆ ಏರಿಕೆ ಇರ್ಬೋದು, ಅಥವಾ ಇವತ್ತಿನ ನಿರುದ್ಯೋಗ ಸಮಸ್ಯೆ ಇರ್ಬೋದು, ಪ್ರತಿಯೊಂದು ಕೂಡ ಇದೆಯಲ್ಲ, ಆಡಳಿತ ಮಾಡುವವನು ಹೇಗೆ ಮಾಡ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ನಮ್ಮ ಈ ಇಡೀ ಮಾಡೆಲ್ ಇದೆಯಲ್ಲ, ನಾವು ನೆಹರು ಕಾಲದಲ್ಲಿ ಮಿಶ್ರ ಆರ್ಥಿಕತೆ ಇತ್ತು. ಸಮಾಜವಾದ ಮತ್ತು ಬಂಡವಾಳವಾದ ಎರಡನ್ನು ಮಿಕ್ಸ್ ಮಾಡ್ಕೊಂಡು ಮಾಡ್ತಾ ಇದ್ವಿ ನಾವು. ಇವತ್ತು ಇಡೀ ಜಗತ್ತು ಬಂಡವಾಳವಾದ ಕಡೆ ಹೋಗ್ತಾ ಇದೆ. ಕ್ಯಾಪಿಟಲಿಸಮ್ ಈಸ್ ದಿ ಬೆಸ್ಟ್ ಮೆಥಡ್ ಆಫ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಥರದ ಒಂದು ತೀರ್ಮಾನಕ್ಕೆ ಎಲ್ಲರೂ ಬಂದುಬಿಟ್ಟಿದ್ದಾರೆ. ಕ್ಯಾಪಿಟಲಿಸಮ್ ಅಂದರೆ ಏನು? ಉಳ್ಳವರ ವರ್ಗ ಬೇರೆ, ಇಲ್ಲದವರ ವರ್ಗ ಬೇರೆ, ಅವ್ರ ನಡುವಿನ ಅಂತರ ಭಾಳ ಅಗಾಧವಾಗಿದೆ. ಇದನ್ನೇ ಲೋಹಿಯಾ ಹೇಳ್ತಾರೆ. ಇದನ್ನು ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಅತ್ಯಂತ ದೊಡ್ಡ ಹೆಚ್ಚು ಸಂಬಳ ತಗುವವನು ಮತ್ತು ಅತ್ಯಂತ ಕಡಿಮೆ ಸಂಬಳ ತಗೊಳ್ಳುವವನ ಆ ಡಿಸ್ಪ್ಯಾರಿಟಿ ಇದೆಯಲ್ಲ, 1:10 ಇರಬೇಕು ಅಂತ ಹೇಳ್ತಾರೆ ಅವರು. ಭಾರತದಲ್ಲಿ ಅತ್ಯಂತ ಹೆಚ್ಚು ಸಂಬಳ ತಗೊಳ್ಳೋನಾಗಲಿ ಅಥವಾ ದುಡಿಮೆ ಮಾಡೋನಾಗಿದ್ದಾನಲ್ಲ, ಅವನು 10,000 ರೂಪಾಯಿ ತೊಗೊಂಡ್ರೆ ಅತ್ಯಂತ ಕನಿಷ್ಠ ಕೆಲಸದಲ್ಲಿರೋನು 1,000 ರೂಪಾಯಿ ತಗೋಬೇಕು ಅನ್ನುವಂಥದ್ದು. 1:10 ಆ ಥರದ ಡಿಸ್ಪ್ಯಾರಿಟಿಯನ್ನು ಹತ್ತಿರ ಮಾಡುವಂಥ ಕೆಲಸಗಳನ್ನು ಕೂಡ ನಾವು ಮಾಡಲಿಲ್ಲ ನಾವು. ಸರ್, ಇವತ್ತಿನ ಮಾಧ್ಯಮಗಳು ನೀವು ಹೇಳಿದ್ರಲ್ಲ, ಈ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾತಾಡ್ತಾ ಇದ್ದಾರಾ? ಅದ್ರ ಬಗ್ಗೆ ಅವ್ರಿಗೆ ಅರಿವಿದೆಯಾ? ಅವರು ರಾಜಕಾರಣ ಮತ್ತು ಈ ರಾಜಕೀಯ ಪಕ್ಷ ಯಾವ ರೀತಿ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಆಡಳಿತ ಪಕ್ಷದ ಚುಕ್ಕಾಣಿ ಹಿಡ್ಕೊಂಡು ನಾವು ಹೋಗಬೇಕಾ, ಅವ್ರ ಹಿಂದೆ ನಾವು ಹೋಗಬೇಕಾ ಅನ್ನೋ ರೀತಿ ಮಾಧ್ಯಮಗಳು ಕೂಡ ಜನರಿಗೆ ಮಾರ್ಗದರ್ಶನ ಮಾಡ್ತಾ ಇಲ್ಲ. ಮಾಧ್ಯಮದ ಇವತ್ತಿನ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದರೆ, ಒಂದು ಕಾಲದಲ್ಲಿ ಪತ್ರಕರ್ತ ಅನ್ನೋದು ಒಂದು ವೃತ್ತಿ ಅಂತ ತಿಳ್ಕೊಂಡಿದ್ವಿ ನಾವು. ಪತ್ರಿಕೋದ್ಯಮ ಅನ್ನೋದು ಒಂದು ವೃತ್ತಿ ಅಂತಲೇ ತಿಳ್ಕೊಂಡಿದ್ವಿ. ಪತ್ರಿಕೋದ್ಯಮ ಅಂತ ಹೇಳೋದು ಸ್ವಲ್ಪ ಆಮೇಲೆ ಬಂತು. ಪತ್ರಿಕಾ ವೃತ್ತಿ ಅಂತ ಹೇಳ್ತಾ ಇದ್ವಿ ನಾವು. ಈ ವೃತ್ತಿ ಧರ್ಮ, ಹೌದು ವೃತ್ತಿ ಧರ್ಮ ಇರ್ತಿತ್ತು ಅವಾಗ. ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ದಿರ್ಬೋದು, ಆದರೆ ಒಟ್ಟಾರೆಯಾಗಿ ಪತ್ರಕರ್ತ ಅನ್ನೋನಿಗೆ ಬಹಳ ಮರ್ಯಾದೆ ಇರ್ತಿತ್ತು, ನೈತಿಕತೆ ಇತ್ತು. ಹೌದು ಈ ನೈತಿಕತೆ ಏನು ಅನ್ನೋ ಪ್ರಶ್ನೆ ಈಗ ಬಂದ್ಬಿಟ್ಟಿದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ಇದು ಬಂಡವಾಳ ಇಲ್ಲದೆ ನೀವೊಂದು ವೃತ್ತಪತ್ರಿಕೆಯನ್ನು ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ. ಬಂಡವಾಳ ಇಲ್ಲದೆ ಒಂದು TV ಚಾನೆಲನ್ನು ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಅದು ಕೋಟಿಗಟ್ಟಲೆ ಬಂಡವಾಳ ಬೇಕು. ಬಂಡವಾಳ ಯಾರ ಹತ್ರ ಇರುತ್ತೆ? ಬಂಡವಾಳಶಾಹಿಗಳ ಹತ್ರ ಇರುತ್ತೆ. ಅಲ್ಲಿಂದ ನೀವು ತಗೋಬೇಕು ನೀವು. ಅಥವಾ ಯಾವುದೋ ಉದ್ಯಮಿ ಪತ್ರಿಕೆ ಮಾಡ್ತಾನೆ, ಯಾವುದೋ ಉದ್ಯಮಿ TV ಚಾನೆಲ್ ಮಾಡ್ತಾನೆ, ಆಮೇಲೆ ಅಲ್ಲಿ ನೀವು ಈಗ ಪತ್ರಕರ್ತರು ಕೂಡ ಬರುವಂಥವ್ರು, ಆ ಉದ್ಯಮಿ ಯಾವುದೋ ರಾಜಕೀಯ ಪಕ್ಷಕ್ಕೆ ಅಫಿಲಿಯೇಟ್ ಆಗಿರ್ತಾನೆ. ಅವನಿಗೇನೋ ಅವನ ಕಷ್ಟ ಕಾರ್ಪಣ್ಯಗಳು ಅವನು ಇರ್ತವೆ, ಅವನಿಗೆ ಕಮಿಟ್ಮೆಂಟ್ಗಳು ಇರ್ತವೆ, ಇನ್ನೊಂದು ಇರ್ತವೆ. ಈಗ ಬಂದಿರೋ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ನೀವು ಭಾರತದ ಸುಮಾರು 16 ಸುದ್ದಿ ಸಂಸ್ಥೆಗಳು ಒಬ್ಬ ಉದ್ಯಮಿಯ ಕೈಯಲ್ಲಿದೆ.
ಇನ್ನು 9 ಸುದ್ದಿ ಸಂಸ್ಥೆಗಳು, ಟಿ ವಿ ಚಾನೆಲ್ಗಳು ಇನ್ನೊಬ್ಬ ಉದ್ಯಮಿಯ ಕೈಯಲ್ಲಿದೆ. 2 ಉದ್ಯಮಿಗಳು ಇಡೀ ದೇಶವನ್ನು ನಡೆಸ್ತಾ ಇದ್ದಾರೆ. ಆ ಪರಿಸ್ಥಿತಿ ಇದೆ ಇವತ್ತು. ಒಂದು ಟಿ ವಿ ಚಾನೆಲ್ ಇವತ್ತು ಕನ್ನಡದಲ್ಲಿ ನೀವು ನಡೆಸಬೇಕು ಅಂತ ಹೇಳಿ ಆದರೆ ಒಂದು ತಿಂಗಳಿಗೆ 1 ಕೋಟಿ ರೂಪಾಯಿ ಬೇಕು. ಆ ಥರದ ವ್ಯವಸ್ಥೆ ಇದೆ. ಅದು ಒಂದು ಕಡೆಯಿಂದ ಅದೇನಾಯ್ತು ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಬಂಡವಾಳವಾದಿಗಳೆಲ್ಲ ಅದಕ್ಕೆ ಬರ್ಲಿಕ್ಕೆ ಶುರು ಮಾಡಿದ್ರು. ಸ್ವತಂತ್ರವಾದಂತಹ ಸಂಸ್ಥೆಗಳು ಕೆಲವಿದೆ ಇವತ್ತು. ಸ್ವತಂತ್ರವಾಗಿ 1 ಕೋಟಿ ತಿಂಗಳಿಗೆ ಬೇಕು ಅಂತಂದ್ರೆ ಅದನ್ನ ಸಂಪಾದನೆ ಮಾಡೋ ರೀತಿ ಬೇರೆ ದಾರಿಗಳನ್ನು ಹುಡುಕೋಬೇಕು. ಅದೇ ಬೇರೆ ದಾರಿಗಳು, ಆದಾಯ ಅಂದ್ರೆ ಇಲ್ಲ, ನೀವು ಬಹಳ ದೊಡ್ಡ ದೊಡ್ಡ ಕಂಪನಿಗಳನ್ನ ಮೆಚ್ಚಿಸಬೇಕು ಅಥವಾ ಸರ್ಕಾರಗಳನ್ನು ಮೆಚ್ಚಿಸಬೇಕು. ಸರ್ಕಾರಗಳನ್ನ ಮೆಚ್ಚಿಸಬೇಕು ಅಂತಂದ್ರೆ ಅವ್ರ ಪಾಲಿಸಿಗಳನ್ನೆಲ್ಲ ಜೈ ಅನ್ಬೇಕು. ಹೌದು ಅವರಿಗೆ ಬೇಕಾದ ಸಂದರ್ಭದಲ್ಲಿ, ಯಾಕಂತ ಹೇಳಿದ್ರೆ ಅವರ ವಿಚಾರಗಳನ್ನ ಇನ್ನೊಂದನ್ನ ಏನಾಗಿದೆ ಅಂದ್ರೆ, ಈಗ ಕನ್ನಡದ ಬಗ್ಗೆನೇ ನಾನು ಹೇಳ್ತೀನಿ. ನಾನು ಕನ್ನಡದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ದೃಶ್ಯ ಮಾಧ್ಯಮದ ಒಂದು ದೊಡ್ಡ ಸಮಸ್ಯೆ ಏನಾಯ್ತು ಅಂತ ಹೇಳಿದ್ರೆ, ಕ್ಯಾಮ್ರಾ ಮುಂದೆ ಆಕರ್ಷಕವಾಗಿ ಮಾತಾಡೋನು, ಕಾಣಿಸುವವಳು, ಕಾಣಿಸುವವನು ಮತ್ತು ಮಾತನಾಡುವವನು, ಆಮೇಲೆ ನಿರಂತರವಾಗಿ ಮಾತಾಡುವವನು, ಇದೇ ಒಂದು ಕ್ವಾಲಿಫಿಕೇಶನ್ ಅಂತ ಆಗ್ಬಿಡ್ತು. ವಿಷಯ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಮಾತಾಡ್ಬೇಕು. ಬಂದು ಕೋಟ್ ಹಾಕೊಂಡು ಕೂತ್ಕೋಬೇಕು. ಅಲ್ಲಿ ಯಾರೋ ಒಬ್ರು ಒಂದಿಷ್ಟು ಇಂಥ ಸುದ್ದಿ ಇದೆ ಹೀಗೆ ಅಂತೇಳಿ ಹೇಳ್ತಾರೆ. ಅದ್ರ ಮೇಲೆ ಮಾತಾಡ್ಕೊಂಡು ಹೋಗ್ಬೇಕು. ಅವನಿಗೆ ಗೊತ್ತಿರೋದನ್ನೇ ಅದನ್ನೇ ಪದೇ ಮಾತಾಡ್ತಾನೆ, ಅದನ್ನೇ ಪದೇ ನಿಜಾನೋ ಸುಳ್ಳೋ ವಿಷಯದ ಮೇಲೆ, ವಿಷಯದ 2 ಮಗ್ಗಳನ್ನು ತಿಳ್ಕೊಂಡು ಅಪ್ಡೇಟ್ ಆಗಿ ಮಾತಾಡುವಂಥವ್ರು ಬಹಳ ಕಡಿಮೆ ಜನ ಇದ್ದಾರೆ ಇವತ್ತು. ಇದು ಕನ್ನಡದಲ್ಲಂತೂ ಬಹಳ ದೊಡ್ಡ ಇದು. ಕನ್ನಡದ ದೃಶ್ಯ ಮಾಧ್ಯಮಗಳ ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ರಾಜಕೀಯ. ಅವರಿಗೆ ಒಂದು ರಾಜಕೀಯ ಐಡಿಯಾಲಜಿ ಇದೆ, ಅವ್ರದ್ದೇ ಆದಂಥ ಒಂದು ರಾಜಕೀಯ ಐಡಿಯಾಲಜಿ ಇದೆ. ಆ ಸಂಸ್ಥೆಯ ಮಾಲೀಕರಿಗೆ ಒಂದು ರಾಜಕೀಯ ಐಡಿಯಾಲಜಿ ಇದೆ. ಆ ಐಡಿಯಾಲಜಿಗೆ ಪೂರಕವಾದಂತಹದ್ದೇ ಕಾರ್ಯಕ್ರಮಗಳನ್ನು ಮಾಡಬೇಕು, ಚರ್ಚೆಯನ್ನು ಅದೇ ದಿಕ್ಕಿನಲ್ಲಿ ತಗೊಂಡು ಹೋಗಬೇಕು, ಸುದ್ದಿ ಕಾರ್ಯಕ್ರಮಗಳನ್ನು ಅದೇ ಥರ ಮಾಡಬೇಕು, ನ್ಯೂಸ್ ಅನಾಲಿಸಿಸನ್ನು ಅದೇ ಥರದ್ದು ಮಾಡಬೇಕು, ಒಂದು ಪಕ್ಷಕ್ಕೆ ಅನುಕೂಲವಾಗುವಂಥದ್ದು, ಒಂದು ಜಾತಿಗೆ ಅನುಕೂಲವಾಗುವಂಥದ್ದು, ಈ ಥರದ್ದೆಲ್ಲ ಶುರುವಾಗ್ಬಿಡ್ತು. ಇನ್ನೊಂದು ತನಿಖಾ ಪತ್ರಿಕೋದ್ಯಮದ ಒಂದು ಮುಖ ಬಂತು. ಆರಂಭದಲ್ಲಿ ಸ್ವಲ್ಪ ಸರಿಯಾದ ದಾರಿನಲ್ಲಿತ್ತು, ಆಮೇಲೆ ಅದು ಬ್ಲ್ಯಾಕ್ ಮೇಲ್ ಜರ್ನಲಿಸಮ್ ಆಗಲಿ ಶುರುವಾಗ್ಬಿಡ್ತು. ಯಾವ ಥರ ಇದೆ ಅಂತ ಹೇಳಿದರೆ, ಅದು ಆರೋಗ್ಯಪೂರ್ಣವಾದಂತಹ ಸಮಾಜವನ್ನು ನಿರ್ಮಾಣ ಮಾಡ್ತದೆ ಅಂತೇಳಿ ನನಗಂತೂ ಅನಿಸೋದಿಲ್ಲ. ನನಗೆ ಮುದ್ರಣ ಮಾಧ್ಯಮ ಇವತ್ತಿಗೂ ಇದೆ, ಪತ್ರಿಕೆಗಳಿದೆ. ಇವತ್ತು ಪತ್ರಿಕೆಯಲ್ಲಿ ಈ ಪ್ರವೃತ್ತಿ ಅಷ್ಟಿಲ್ಲ. ಪತ್ರಿಕೆಯಲ್ಲಿ ಇವತ್ತಿಗೂ ಕೂಡ ಮುದ್ರಣ ಮಾಧ್ಯಮದ ಪತ್ರಕರ್ತರಿಗೆ ಇರುವಂತಹ ಒಂದು ಗೌರವ ಇದೆಯಲ್ಲ, ಜನಪ್ರಿಯತೆ ಅಲ್ಲ ನಾನು ಹೇಳ್ತಾ ಇರೋದು, ಗೌರವ. ಜನಪ್ರಿಯತೆ ಬೇರೆ, ಗೌರವ ಬೇರೆ. ಆ ಗೌರವ ಇವತ್ತಿಗೆ ದೃಶ್ಯ ಮಾಧ್ಯಮದಲ್ಲಿದ್ದವರಿಗೆ ಸಿಗೋದಿಲ್ಲ ಭಾಳ ಮಂದಿಗೆ. ಯಾಕಂತ ಹೇಳಿದ್ರೆ ಆ ಥರದ್ದಾಗಿದೆ. ಅವರು ಬಹಳ ತಮ್ಮದೇ ಆದಂಥ ಒಂದು ರಾಜಕೀಯ, ಒಂದು ಪಕ್ಷದ ರಾಜಕೀಯ ಐಡಿಯಾಲಜಿಯನ್ನು ಇದು ಮಾಡೋದಕ್ಕೆ, ಅಥವಾ ಒಂದು ವರ್ಗದ ಐಡಿಯಾಲಜಿಯನ್ನು, ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ಮಾತಾಡುವಂಥವ್ರು ಜಾಸ್ತಿ ಆಗಿದ್ದಾರೆ. ಆದರೆ ಇದರ ನಡುವೆ ಆಗಿರುವಂಥ ಒಂದು ಕುತೂಹಲಕರ ವಿದ್ಯಮಾನ ಏನು ಅಂತ ಹೇಳಿದ್ರೆ, ಸಾಮಾಜಿಕ ಮಾಧ್ಯಮಗಳ ಪ್ರಭಾವ. ಭಾಳ ದೊಡ್ಡ ಪ್ರಭಾವ ಇದೆ ಸಾಮಾಜಿಕ ಮಾಧ್ಯಮದಲ್ಲಿ. ನಾನು ಯಾವಾಗಲೂ ನಮ್ಮ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರ್ತೀನಿ, ಗೋಡಾ ಹೇ ಮೈದಾನ ಹೇ ಅಂತ ಹೇಳ್ಬಿಟ್ಟು. ನಿಮ್ಮ ಹತ್ರ ಕುದುರೆ ಇದೆ, ಮೈದಾನ ವಿಶಾಲವಾಗಿದೆ, ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು. ನಮಗೆ ನಾವೇ ಮಾಧ್ಯಮ ಅನ್ನೋ ಅಂಥದ್ದು ತತ್ವ ಬಂತು ಒಂದು 10 ವರ್ಷಗಳ ಕೆಳಗೆ. ಎಲ್ಲರೂ ನಾವು ಮಾತಾಡ್ಲಿಕ್ಕೆ ಶುರು ಮಾಡಿದ್ವಿ. ಪ್ರತಿಯೊಬ್ಬನು ಒಂದು ಪತ್ರಕರ್ತ, ಪ್ರತಿಯೊಬ್ಬನು ಒಂದೇ ಮಾಧ್ಯಮವನ್ನು ರೂಪಿಸ್ಕೊಳ್ಬೋದು. ಇವತ್ತು ಕೂಡ ಈಗ ಪಾಡ್ಕಾಸ್ಟ್ ನಾವು ಮಾಡ್ತಾ ಇದೀವಲ್ಲ, ನಾವು ಒಬ್ಬೊಬ್ಬರೇ ಕೂತ್ಕೊಂಡ್ಬಿಟ್ಟು ಎಂಥ ಲಕ್ಷಾಂತರ ಜನರನ್ನು ತಲುಪುವಂಥದ್ದು ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ಇದು ಸಮಾಜದ ಸಾಮಾಜಿಕ ಮತ್ತು ರಾಜಕೀಯ ವಿಚಾರಗಳ ಮೇಲೆ ಕೂಡ ಪರಿಣಾಮ ಬೀರ್ತದೆ. ಇದು ಅದಕ್ಕೆ ಉದಾಹರಣೆ 2023ರ ಕರ್ನಾಟಕದ ಚುನಾವಣೆ. 2023ರ ಕರ್ನಾಟಕದ ಚುನಾವಣೆಯಲ್ಲಿ ಕನ್ನಡದ ಬಹುತೇಕ 1-2 ಟಿ ವಿ ಚಾನೆಲ್ಗಳನ್ನು ಬಿಟ್ಟು ಉಳಿದ ಎಲ್ಲ ಟಿ ವಿ ಚಾನೆಲ್ಗಳು ಒಂದು ಎಜೆಂಡಾ ಥರ BJP ಪರವಾಗಿ ಕೆಲಸ ಮಾಡಿದ್ರು. ಭಾಳ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಅದು ಯಾವುದೇ ಒಂದು ವಿಷಯವನ್ನು, ಕಾಂಗ್ರೆಸ್ಗೆ ವಿರುದ್ಧವಾದ ವಿಷಯವನ್ನು ದಿನಾ ಮಾತಾಡೋದು, ಅದನ್ನೇ ಚರ್ಚೆ ಮಾಡೋದು. BJPಗೆ ವಿರುದ್ಧವಾದ ಯಾವುದೇ ವಿಚಾರಗಳಿದ್ರೂ ಕೂಡ ಅದನ್ನು ಚರ್ಚೆ ಮಾಡಲಿಕ್ಕೆ ಬಿಡೋದಿಲ್ಲ. ಆಮೇಲೆ ಚರ್ಚೆಗೆ ಕರೆಯುವಾಗಲೂ ಕೂಡ ಆ ಥರದವರನ್ನೇ ಕರೆಯೋದು. ಆಮೇಲೆ ನಿರೂಪಣೆ ಮಾಡುವಂಥ, ಚರ್ಚೆಯನ್ನು ನಡೆಸುವಂಥ ಪತ್ರಕರ್ತ ಕೂಡ ಬಯಾಸ್ದಾಗಿ ಅದನ್ನು ವಿಚಾರಗಳನ್ನು ಇದು ಮಾಡೋದು. ಈ ಥರದ್ದು ತುಂಬ ನಡೀತಾ ಅವಾಗ 2023 ಚುನಾವಣೆಯಲ್ಲಿ. ಆದರೆ ಸಾಮಾಜಿಕ ಮಾಧ್ಯಮದಲ್ಲಿ ಕಾಂಗ್ರೆಸ್ಗೆ ಬಹಳ ದೊಡ್ಡ ಪುಷ್ ಸಿಕ್ತು, ಕಾಂಗ್ರೆಸ್ನ ವಿಚಾರಗಳಿಗೆ ಬಹಳ ದೊಡ್ಡ ಪುಷ್ ಸಿಕ್ತು ಮತ್ತು ಜನರಿಗೆ ಅದು ಕನ್ವಿನ್ಸ್ ಆಯ್ತು. ಅದು ಹಾಗಾಗಿ 2023 ಚುನಾವಣೆಯಲ್ಲಿ ಫಲಿತಾಂಶದಲ್ಲಿ ಕನ್ನಡದ ಸಾಮಾಜಿಕ ಮಾಧ್ಯಮಗಳ ಕೊಡುಗೆ ಭಾಳ ದೊಡ್ಡದಿದೆ, ಇನ್ಫ್ಲುಯೆನ್ಸ್ ಭಾಳ ದೊಡ್ಡದಿದೆ. ಅದು ಒಂದು ಪಾರ್ಟ್. ಅದು ಆ ಇನ್ಫ್ಲುಯೆನ್ಸ್ ಬೇರೆ ಬೇರೆ ಆಸ್ಪೆಕ್ಟ್ಗಳಿದೆ. ನೀವು ಪಕ್ಷದಲ್ಲಿ ಯಾವುದನ್ನು ಇಶ್ಯೂವನ್ನು ಮಾಡಿದ್ರಿ, ಯಾವ ಥರ ನೀವು ರಾಜಕೀಯ ಪ್ರಚಾರ ಮಾಡಿದ್ರಿ, ಅದೆಲ್ಲ ಇರ್ತದೆ. ಆದರೆ ಮಾಧ್ಯಮಗಳಿಂದ ಅದು ಸಾಧ್ಯ ಆಗಿದೆ. ಅದು ಸಾಮಾಜಿಕ ಮಾಧ್ಯಮಗಳಿಂದ ಇವತ್ತಿಗೂ ಕೂಡ ಎಷ್ಟೋ ಸಾಮಾಜಿಕ ಮಾಧ್ಯಮಗಳು ಕೆಲವೆಲ್ಲ ಬೇರೆ ಬೇರೆ ಥರದ ವಿಚಾರಗಳಿದೆ. ಕೆಲವರು ಸಮಾಜದ ಆರೋಗ್ಯದ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಕುತೂಹಲಕರ ಸಂಗತಿ ಅಂತ ಕೆಲವು ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
ಆಮೇಲೆ ಏನೋ ಜಗತ್ತಿನ ಭಾಳ ನಿಮಗೆ ರೋಚಕ ಅನಿಸುವಂಥ ವಿಷಯಗಳು ಇಂಥದ್ದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನೇ ಆದರೂ ಒಟ್ಟಾರೆಯಾಗಿ ಯೂಟ್ಯೂಬ್ ಚಾನೆಲ್ಗಳಿದೆಯಲ್ಲ ಇವತ್ತು ಮತ್ತು ಈ ಥರದ ಪಾಡ್ಕಾಸ್ಟ್ಗಳು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನರನ್ನು ಆಕರ್ಷಿಸ್ತಾ ಇದೆ. ನಿಮ್ಮ ಟಿ ವಿ ಚಾನೆಲ್ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಇವತ್ತು ನಾವೆಲ್ಲ ಮನೆಯಲ್ಲಿ ಕೂತ್ಕೊಂಡು ಟಿ ವಿ ನ್ಯೂಸ್ ನೋಡೋದು ಬಿಟ್ಬಿಟ್ಟಿದ್ದೀವಿ. ನಾವು ಬಹುತೇಕ ಜನ ಬಿಟ್ಬಿಟ್ಟಿದ್ದೀವಿ. ನಾವು ಅದು ಕೂಡ ಅವರು ಕೂಡ 5-5 ನಿಮಿಷದ್ದು ಕಟ್ ಮಾಡಿಕೊಂಡು ಅದನ್ನು ಮತ್ತೆ ಇದಕ್ಕೆ ಹಾಕ್ಬಿಡ್ತಾರೆ, ಯೂಟ್ಯೂಬ್ ಚಾನೆಲ್ಗೆ ಹಾಕ್ಬಿಡ್ತಾರೆ. ಅವರು ಡಿಜಿಟಲ್ ಮಾಧ್ಯಮಕ್ಕೆ ಬರಬೇಕು ಅವರು ಕೂಡ ಈಗ ಅದನ್ನು ಪ್ರಚಾರ ಮಾಡಬೇಕು ಅಂತ ಹೇಳಿ. ಆದರೆ ಅಲ್ಲೇ ನೋಡಬೇಕಾಗತ್ತೆ ಎಲ್ಲರೂ ಕೂಡ ಆ ಥರದ್ದು. ಯಾಕಂದರೆ ಮೊಬೈಲ್ ಬಂದಿರೋದ್ರಿಂದ ಈಗ ಅದು ಒಂದು ಪತ್ರಿಕೆನೂ ಹೌದು, ಅದೊಂದು ಟಿ ವಿನೂ ಹೌದು, ಅದೊಂದು ಇಂಟರ್ನೆಟ್ ವಾಹಕನೂ ಹೌದು, ಪ್ರತಿಯೊಂದು ಹೌದಲ್ವ ಅದು ಮೊಬೈಲ್ ಇವತ್ತು. ಆಮೇಲೆ ಅದೊಂದು ಕ್ಯಾಮ್ರಾ ಕೂಡ ಹೌದು ಅಲ್ವಾ, ಒಂದು ವಿಡಿಯೋ ಕ್ಯಾಮ್ರಾ. ಅದು ನೀವು ಯಾವುದೇ ದೊಡ್ಡ ಸುದ್ದಿಯನ್ನು ನೀವು ಅಲ್ಲೇ ಸೆರೆ ಹಿಡಿಬೋದು. ಯಾವುದೋ ಈಗ ಮಂಗಳೂರಿನಲ್ಲಿ ವಿಮಾನ ಅಪಘಾತ ಆದಾಗ, ಭಾಳ ದೊಡ್ಡ ವಿಮಾನ ಅಪಘಾತ ಆಯ್ತಲ್ಲ ಕೆಲವು ವರ್ಷಗಳ ಹಿಂದೆ, ಅಲ್ಲಿಂದ ಓಡಿ ಬರ್ತಾ ಇರೋ ಒಂದು ಫೋಟೋ, ಎಷ್ಟು ಅದ್ಭುತವಾದ ಫೋಟೋ ಅಂತ ಹೇಳಿದ್ರೆ ಭಾಳ ದೊಡ್ಡ ಸುದ್ದಿ ಮಾಡ್ತದೆ ಆ ಫೋಟೋ ತೆಗೆದವನು, ಭಾಳ ದೊಡ್ಡ ಸುದ್ದಿ ಮಾಡಿದವನು. ಆ ಥರದ್ದು ಪರಿಸ್ಥಿತಿ ನಿರಾಶಾದಾಯಕವಾಗಿದೆ ಅಂತ ಹೇಳಿ ಏನಿಲ್ಲ. ಜನರನ್ನು ತಲುಪುವಂಥ ಸಂಪರ್ಕ ಮಾಧ್ಯಮಗಳು ನಮ್ಗೆ ಬೇಕಾದಷ್ಟಿದೆ ನಮಗೆ. ಆದರೆ ಅಲ್ಲಿ 2 ಅಪಾಯಗಳಿದೆ ಅಲ್ಲಿ. ಅದು ನನಗೊಂದು ಏನಂದರೆ, ನಾನು ನೀವು ಎಲ್ಲ ಸ್ವಾತಂತ್ರ್ಯೋತ್ತರದಲ್ಲಿ ಹೌದು ಹುಟ್ಟಿದವರು. ಹೌದು, ನಮಗೆ ಸ್ವಾತಂತ್ರ್ಯ ಹೋರಾಟ ಏನು ಅಂತ ಗೊತ್ತಿಲ್ಲ. ಆದರೆ ಓದಿದ್ದೀವಿ, ಕೇಳಿದ್ದೀವಿ, ತಿಳ್ಕೊಂಡಿದ್ದೀವಿ. ಇಂಥ ಉದಾತ್ತ ನಾಯಕರು ನಮಗೆಲ್ಲ ಇದ್ರ ಅನ್ನೋ ಥರ ನಾವು ಆಶ್ಚರ್ಯನೂ ಪಟ್ಟಿದ್ದೀವಿ. ಸೊ ಅವರು ನಮಗೊಂದು ಸಂವಿಧಾನ ಕೊಟ್ಟರು. ಭಾರತೀಯನಾದ ನಾದು, ವಿ ದಿ ಇಂಡಿಯನ್ಸ್ ಅನ್ನೋ ಥರ ಎಲ್ಲ ಒಂದೇ ಅನ್ನೋ ಥರ ಒಂದು ವ್ಯವಸ್ಥೆ ಮಾಡಿಕೊಂಡು ನಾವು ಸಮಾನತೆಯಿಂದ ಬದುಕಬೇಕು, ನಾವು ಜಾತಿ ಭೇದ ಮಾಡಬಾರ್ದು, ಧರ್ಮ ಭೇದ ಮಾಡಬಾರ್ದು, ಸಮಾಜ ಕಟ್ಟಬೇಕು ಅಂತೆಲ್ಲ ಏನು ತುಂಬ ದೊಡ್ಡ ಆದರ್ಶಗಳೆಲ್ಲ ಇಟ್ಕೊಂಡು ನಾವು ಸಂವಿಧಾನನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಅಂತ ಆಯಿತು. ಈಗ BJP ಪಕ್ಷ ಅದನ್ನು ಸಂವಿಧಾನನೇ ಬದಲಾವಣೆ ಮಾಡಬೇಕು, ಇದನ್ನು ಒಂದೇ ಧರ್ಮದ ರಾಷ್ಟ್ರ ಮಾಡಬೇಕು ಅಂಥೇಳಿ ನಾನಾ ತಂತ್ರಗಳನ್ನ ಬಳಸಿ ಅಧಿಕಾರಕ್ಕೆ ಬರುವಂಥ ಒಂದು ವ್ಯವಸ್ಥೆ ಮಾಡ್ತಾನೂ ಇದೆ. ಹೌದು. ಸೊ ಇಂಥ ಸಮಯದಲ್ಲಿ ಸಮಾಜದ ಚಿಂತಕರು, ಬುದ್ಧಿಜೀವಿಗಳು, ಪ್ರಾಜ್ಞರು ಜನಸಾಮಾನ್ಯರಿಗೆ ಏನು ಸಂದೇಶವನ್ನು ಕೊಡಬೇಕು ಮತ್ತು ಎಂಥ ಸರ್ಕಾರವನ್ನು ನೀವು ಆರಿಸಿ ಕಳಿಸ್ಬೇಕು, ನೀವು ಮತದಾನ ಮಾಡುವಾಗ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಆ ಜನಕ್ಕೆ ನಾವು ಹೇಗೆ ತಿಳಿಸೋಕ್ಕೆ ಸಾಧ್ಯ? ಬೆಳಕು